ಎಲ್ಲವೂ ಸರಿ ಹೋದ್ರೆ ಸಾಕು ಅನ್ನುವಂಥ ಆಶಯ ನಮ್ಮದು. ಇನ್ನು ನೆಕ್ಸ್ಟ್, ಇರಾನ್ ಶರಣಾಗೋದಕ್ಕೆ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ನೀಡ್ತಾ ಇದ್ದ ಅಮೆರಿಕಾಗೆ ಮೊದಲ ಬಾರಿಗೆ ಖಮೇನಿ ಪಡೆ ಟಕ್ಕರ್ ನೀಡಿದೆ. ನಾವು ಗೆದ್ದಾಗಿದೆ, 20 ಗಂಟೆಯಲ್ಲಿ ನೀವು ಶರಣಾಗಿ ಅನ್ನೋ ಗಡುವನ್ನು ವಿಧಿಸಿದೆ. ಟ್ರಂಪ್ ಬೆದರಿಕೆಯ ಡೆಡ್ಲೈನ್ಗೆ ಸಿಡಿದ ಇರಾನ್. 20 ಗಂಟೆಯಲ್ಲಿ ಅಮೆರಿಕ ಶರಣಾಗಲು ತಾಕೀತು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದಲ್ಲಿ ಇದೀಗ ಶಿಲಾಯುಗದ ಸಮರ ಶುರುವಾಗಿದೆ. ಇರಾನ್ ನಮ್ಮ ಮುಂದೆ ಶರಣಾಗಲಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗಡುವುಗಳ ಮೇಲೆ ಗಡುವು ನೀಡುತ್ತಲೇ ಇದ್ದಾರೆ. ಇಷ್ಟು ದಿನ ಟ್ರಂಪ್ ಡೆಡ್ಲೈನ್ ಬಗ್ಗೆ ತುಟಿ ಬಿಚ್ಚಿದ ಇರಾನ್ ಇದೇ ಮೊದಲ ಬಾರಿಗೆ ಖಡಕ್ ವಾರ್ನ್ ಮಾಡಿದೆ. ಎಸ್, ಇರಾನ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ ಅಮೆರಿಕದ ಮುಂದೆ ಮಂಡಿಯೂರಲು ಟ್ರಂಪ್ ನೀಡಿದ್ದ ಗಡುವು ನಾಳೆ ಬೆಳಗ್ಗೆ 6:30ಕ್ಕೆ ಕೊನೆಗೊಳ್ಳಲಿದೆ. ಮುಂದೆ ನಡೆಯೋದು ಇರಾನ್ನ ಸರ್ವನಾಶ ಅಂತ ಶರ ಬರೆದಿದ್ದಾರೆ. ಟ್ರಂಪ್ನ ಈ ಕೇಡುಗಾಲದ ಮಾತಿಗೆ ಇರಾನ್ ಕೆರಳಿದ್ದು, ಯುದ್ಧದಲ್ಲಿ ಸೋತಿರೋದು ನೀವೇ ನಮ್ಮ ಮುಂದೆ ಬಂದು ಶರಣಾಗಿ ಅಂತ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನಿಂದ ಖಡಕ್ ವಾರ್ನ್ ರವಾನೆಯಾಗಿದೆ. 20 ಗಂಟೆಯೊಳಗೆ ಇರಾನ್ ಮುಂದೆ ಅಮೆರಿಕ ಶರಣಾಗಬೇಕು, ಇಲ್ಲವಾದರೆ ಪರಿಣಾಮ ಎದುರಿಸಿ ಅಂತ ಟ್ರಂಪ್ ಸರ್ವನಾಶದ ಧಮಕಿಗೆ ಇರಾನ್ ನೇರ ತಿರುಗೇಟು ಕೊಟ್ಟಿದೆ. ಒಂದೊಮ್ಮೆ ನಮ್ಮ ಮುಂದೆ ನೀವು ಶರಣಾಗದೆ ಹೋದ್ರೆ ಅಮೆರಿಕ ಶಿಲಾಯುಗಕ್ಕೆ ಮರಳುವುದು ಖಚಿತ ಎಂದಿರೋ ಇರಾನ್ ಸ್ಪೀಕರ್ ಖಲೀಬಾಫ್ ಆಪ್ತಾ ಮಹದಿ ಮೊಹಮ್ಮದಿ, ಇರಾನ್ ಈಗಾಗಲೇ ಯುದ್ಧ ಗೆದ್ದಿದೆ, ಎಂದೆಂದಿಗೂ ಹಿಮ್ಮೆಟ್ಟುವುದಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿದೆ. ಆಶಯ ನಮ್ಮದು. ಇನ್ನು ನೆಕ್ಸ್ಟ್, ಇರಾನ್ ಶರಣಾಗೋದಕ್ಕೆ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ನೀಡ್ತಾ ಇದ್ದ ಅಮೆರಿಕಾಗೆ ಮೊದಲ ಬಾರಿಗೆ ಖಮೇನಿ ಪಡೆ ಟಕ್ಕರ್ ನೀಡಿದೆ. ನಾವು ಗೆದ್ದಾಗಿದೆ, 20 ಗಂಟೆಯಲ್ಲಿ ನೀವು ಶರಣಾಗಿ ಅನ್ನೋ ಗಡುವನ್ನು ವಿಧಿಸಿದೆ. ಬೆದರಿಕೆಯ ಡೆಡ್ಲೈನ್ಗೆ ಸಿಡಿದ ಇರಾನ್. 20 ಗಂಟೆಯಲ್ಲಿ ಅಮೆರಿಕ ಶರಣಾಗಲು ತಾಕೀತು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದಲ್ಲಿ ಇದೀಗ ಶಿಲಾಯುಗದ ಸಮರ ಶುರುವಾಗಿದೆ. ಇರಾನ್ ನಮ್ಮ ಮುಂದೆ ಶರಣಾಗಲಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗಡುವುಗಳ ಮೇಲೆ ಗಡುವು ನೀಡುತ್ತಲೇ ಇದ್ದಾರೆ. ಇಷ್ಟು ದಿನ ಟ್ರಂಪ್ ಡೆಡ್ಲೈನ್ ಬಗ್ಗೆ ತುಟಿ ಬಿಚ್ಚಿದ ಇರಾನ್ ಇದೇ ಮೊದಲ ಬಾರಿಗೆ ಖಡಕ್ ವಾರ್ನ್ ಮಾಡಿದೆ. ಎಸ್, ಇರಾನ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ ಅಮೆರಿಕದ ಮುಂದೆ ಮಂಡಿಯೂರಲು ಟ್ರಂಪ್ ನೀಡಿದ್ದ ಗಡುವು ನಾಳೆ ಬೆಳಗ್ಗೆ 6:30ಕ್ಕೆ ಕೊನೆಗೊಳ್ಳಲಿದೆ. ಮುಂದೆ ನಡೆಯೋದು ಇರಾನ್ನ ಸರ್ವನಾಶ ಅಂತ ಶರ ಬರೆದಿದ್ದಾರೆ. ಟ್ರಂಪ್ನ ಈ ಕೇಡುಗಾಲದ ಮಾತಿಗೆ ಇರಾನ್ ಕೆರಳಿದ್ದು, ಯುದ್ಧದಲ್ಲಿ ಸೋತಿರೋದು ನೀವೇ ನಮ್ಮ ಮುಂದೆ ಬಂದು ಶರಣಾಗಿ ಅಂತ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನಿಂದ ಖಡಕ್ ವಾರ್ನ್ ರವಾನೆಯಾಗಿದೆ. 20 ಗಂಟೆಯೊಳಗೆ ಇರಾನ್ ಮುಂದೆ ಅಮೆರಿಕ ಶರಣಾಗಬೇಕು, ಇಲ್ಲವಾದರೆ ಪರಿಣಾಮ ಎದುರಿಸಿ ಅಂತ ಟ್ರಂಪ್ ಸರ್ವನಾಶದ ಧಮಕಿಗೆ ಇರಾನ್ ನೇರ ತಿರುಗೇಟು ಕೊಟ್ಟಿದೆ. ಒಂದೊಮ್ಮೆ ನಮ್ಮ ಮುಂದೆ ನೀವು ಶರಣಾಗದೆ ಹೋದ್ರೆ ಅಮೆರಿಕ ಶಿಲಾಯುಗಕ್ಕೆ ಮರಳುವುದು ಖಚಿತ ಎಂದಿರೋ ಇರಾನ್ ಸ್ಪೀಕರ್ ಖಲೀಬಾಫ್ ಆಪ್ತಾ ಮಹದಿ ಮೊಹಮ್ಮದಿ, ಇರಾನ್ ಈಗಾಗಲೇ ಯುದ್ಧ ಗೆದ್ದಿದೆ, ಎಂದೆಂದಿಗೂ ಹಿಮ್ಮೆಟ್ಟುವುದಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿದೆ. ಎಲ್ಲವೂ ಸರಿ ಹೋದ್ರೆ ಸಾಕು ಅನ್ನುವಂಥ ಆಶಯ ನಮ್ಮದು. ಇನ್ನು ನೆಕ್ಸ್ಟ್, ಇರಾನ್ ಶರಣಾಗೋದಕ್ಕೆ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ನೀಡ್ತಾ ಇದ್ದ ಅಮೆರಿಕಾಗೆ ಮೊದಲ ಬಾರಿಗೆ ಖಮೇನಿ ಪಡೆ ಟಕ್ಕರ್ ನೀಡಿದೆ. ನಾವು ಗೆದ್ದಾಗಿದೆ, 20 ಗಂಟೆಯಲ್ಲಿ ನೀವು ಶರಣಾಗಿ ಅನ್ನೋ ಗಡುವನ್ನು ವಿಧಿಸಿದೆ. ಬೆದರಿಕೆಯ ಡೆಡ್ಲೈನ್ಗೆ ಸಿಡಿದ ಇರಾನ್. 20 ಗಂಟೆಯಲ್ಲಿ ಅಮೆರಿಕ ಶರಣಾಗಲು ತಾಕೀತು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದಲ್ಲಿ ಇದೀಗ ಶಿಲಾಯುಗದ ಸಮರ ಶುರುವಾಗಿದೆ. ಇರಾನ್ ನಮ್ಮ ಮುಂದೆ ಶರಣಾಗಲಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗಡುವುಗಳ ಮೇಲೆ ಗಡುವು ನೀಡುತ್ತಲೇ ಇದ್ದಾರೆ. ಇಷ್ಟು ದಿನ ಟ್ರಂಪ್ ಡೆಡ್ಲೈನ್ ಬಗ್ಗೆ ತುಟಿ ಬಿಚ್ಚಿದ ಇರಾನ್ ಇದೇ ಮೊದಲ ಬಾರಿಗೆ ಖಡಕ್ ವಾರ್ನ್ ಮಾಡಿದೆ.
ಎಸ್, ಇರಾನ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ ಅಮೆರಿಕದ ಮುಂದೆ ಮಂಡಿಯೂರಲು ಟ್ರಂಪ್ ನೀಡಿದ್ದ ಗಡುವು ನಾಳೆ ಬೆಳಗ್ಗೆ 6:30ಕ್ಕೆ ಕೊನೆಗೊಳ್ಳಲಿದೆ. ಮುಂದೆ ನಡೆಯೋದು ಇರಾನ್ನ ಸರ್ವನಾಶ ಅಂತ ಶರ ಬರೆದಿದ್ದಾರೆ. ಟ್ರಂಪ್ನ ಈ ಕೇಡುಗಾಲದ ಮಾತಿಗೆ ಇರಾನ್ ಕೆರಳಿದ್ದು, ಯುದ್ಧದಲ್ಲಿ ಸೋತಿರೋದು ನೀವೇ ನಮ್ಮ ಮುಂದೆ ಬಂದು ಶರಣಾಗಿ ಅಂತ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನಿಂದ ಖಡಕ್ ವಾರ್ನ್ ರವಾನೆಯಾಗಿದೆ. 20 ಗಂಟೆಯೊಳಗೆ ಇರಾನ್ ಮುಂದೆ ಅಮೆರಿಕ ಶರಣಾಗಬೇಕು, ಇಲ್ಲವಾದ್ರೆ ಪರಿಣಾಮ ಎದುರಿಸಿ ಅಂತ ಟ್ರಂಪ್ ಸರ್ವನಾಶದ ಧಮಕಿಗೆ ಇರಾನ್ ನೇರ ತಿರುಗೇಟು ಕೊಟ್ಟಿದೆ. ಒಂದೊಮ್ಮೆ ನಮ್ಮ ಮುಂದೆ ನೀವು ಶರಣಾಗದೆ ಹೋದ್ರೆ ಅಮೆರಿಕ ಶಿಲಾಯುಗಕ್ಕೆ ಮರಳುವುದು ಖಚಿತ ಎಂದಿರೋ ಇರಾನ್ ಸ್ಪೀಕರ್ ಖಲೀಬಾಫ್ ಆಪ್ತಾ ಮಹದಿ ಮೊಹಮ್ಮದಿ, ಇರಾನ್ ಈಗಾಗಲೇ ಯುದ್ಧ ಗೆದ್ದಿದೆ, ಎಂದೆಂದಿಗೂ ಹಿಮ್ಮೆಟ್ಟುವುದಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿದೆ. ಇರಾನ್ ಶರಣಾಗಲು ಅಮೆರಿಕ ಕೊಟ್ಟಿರುವ ಗಡುವು ಅಂತಿಮವಾಗೋ ಸಮಯ ಸನ್ನಿಹಿತವಾಗಿದೆ. ನಾವಂತೂ ಟ್ರಂಪ್ ಬೆದರಿಕೆಗೆ ಬಗ್ಗೋ ಮಕ್ಕಳೇ ಅಲ್ಲ ಅಂತ ಇರಾನ್ ತೊಡೆ ತಟ್ಟಿದೆ. ಖಮೇನಿ ಪಡೆ ಮತ್ತು ಐಆರ್ಜಿಸಿ ದೇಶಕ್ಕಾಗಿ ಪ್ರಾಣಾರ್ಪಣೆಗೂ ಸಿದ್ಧ ಅಂತ ಪಣ ತೊಟ್ಟಿದೆ. ಎರಡು ದೇಶಗಳ ಕಿಚ್ಚು ಇಡೀ ವಿಶ್ವವನ್ನೇ ಸುಡುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಲ್ಲವೂ ಸರಿ ಹೋದ್ರೆ ಸಾಕು ಅನ್ನುವಂತ ಆಶಯ ನಮ್ಮದು. ಇನ್ನು ನೆಕ್ಸ್ಟ್, ಇರಾನ್ ಶರಣಾಗೋದಕ್ಕೆ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ನೀಡ್ತಾ ಇದ್ದ ಅಮೆರಿಕಾಗೆ ಮೊದಲ ಬಾರಿಗೆ ಖಮೇನಿ ಪಡೆ ಟಕ್ಕರ್ ನೀಡಿದೆ. ನಾವು ಗೆದ್ದಾಗಿದೆ, 20 ಗಂಟೆಯಲ್ಲಿ ನೀವು ಶರಣಾಗಿ ಅನ್ನೋ ಗಡುವನ್ನ ವಿಧಿಸಿದೆ. ಬೆದರಿಕೆಯ ಡೆಡ್ಲೈನ್ಗೆ ಸಿಡಿದ ಇರಾನ್. 20 ಗಂಟೆಯಲ್ಲಿ ಅಮೆರಿಕ ಶರಣಾಗಲು ತಾಕೀತು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದಲ್ಲಿ ಇದೀಗ ಶಿಲಾಯುಗದ ಸಮರ ಶುರುವಾಗಿದೆ. ಇರಾನ್ ನಮ್ಮ ಮುಂದೆ ಶರಣಾಗಲಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗಡುವುಗಳ ಮೇಲೆ ಗಡುವು ನೀಡುತ್ತಲೇ ಇದ್ದಾರೆ. ಇಷ್ಟು ದಿನ ಟ್ರಂಪ್ ಡೆಡ್ಲೈನ್ ಬಗ್ಗೆ ತುಟಿ ಬಿಚ್ಚಿದ ಇರಾನ್ ಇದೇ ಮೊದಲ ಬಾರಿಗೆ ಖಡಕ್ ವಾರ್ನ್ ಮಾಡಿದೆ. ಎಸ್, ಇರಾನ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ ಅಮೆರಿಕದ ಮುಂದೆ ಮಂಡಿಯೂರಲು ಟ್ರಂಪ್ ನೀಡಿದ್ದ ಗಡುವು ನಾಳೆ ಬೆಳಗ್ಗೆ 6:30ಕ್ಕೆ ಕೊನೆಗೊಳ್ಳಲಿದೆ. ಮುಂದೆ ನಡೆಯೋದು ಇರಾನ್ನ ಸರ್ವನಾಶ ಅಂತ ಶರ ಬರೆದಿದ್ದಾರೆ. ಟ್ರಂಪ್ನ ಈ ಕೇಡುಗಾಲದ ಮಾತಿಗೆ ಇರಾನ್ ಕೆರಳಿದ್ದು, ಯುದ್ಧದಲ್ಲಿ ಸೋತಿರೋದು ನೀವೇ ನಮ್ಮ ಮುಂದೆ ಬಂದು ಶರಣಾಗಿ ಅಂತ ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನಿಂದ ಖಡಕ್ ವಾರ್ನ್ ರವಾನೆಯಾಗಿದೆ. 20 ಗಂಟೆಯೊಳಗೆ ಇರಾನ್ ಮುಂದೆ ಅಮೆರಿಕ ಶರಣಾಗಬೇಕು, ಇಲ್ಲವಾದ್ರೆ ಪರಿಣಾಮ ಎದುರಿಸಿ ಅಂತ ಟ್ರಂಪ್ ಸರ್ವನಾಶದ ಧಮಕಿಗೆ ಇರಾನ್ ನೇರ ತಿರುಗೇಟು ಕೊಟ್ಟಿದೆ. ಒಂದೊಮ್ಮೆ ನಮ್ಮ ಮುಂದೆ ನೀವು ಶರಣಾಗದೆ ಹೋದ್ರೆ ಅಮೆರಿಕ ಶಿಲಾಯುಗಕ್ಕೆ ಮರಳುವುದು ಖಚಿತ ಎಂದಿರೋ ಇರಾನ್ ಸ್ಪೀಕರ್ ಖಲೀಬಾಫ್ ಆಪ್ತಾ ಮಹದಿ ಮೊಹಮ್ಮದಿ, ಇರಾನ್ ಈಗಾಗಲೇ ಯುದ್ಧ ಗೆದ್ದಿದೆ, ಎಂದೆಂದಿಗೂ ಹಿಮ್ಮೆಟ್ಟುವುದಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿದೆ.